ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅರಸೀಕೆರೆ ಅರುಣ್ ಮಾತಾಡ್ತಿರೋದು. ಇವತ್ತು ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಎದ್ದು ಒಂದು ಕಡೆ ಹೊರಟಿದ್ದು. ಇಲ್ಲಿಗೆ ಅಂದರೆ ಇವತ್ತು ನನ್ನ ಮಗಳಿಗೆ KSET ಎಕ್ಸಾಮ್ ಇರೋದ್ರಿಂದ ರಾಜಾಜಿನಗರಕ್ಕೆ ಕರ್ಕೊಂಡು ಡ್ರಾಪ್ ಮಾಡಬೇಕು. ಮನೆಯಿಂದ ಸುಮಾರು 30 ಕಿಲೋಮೀಟ್ರ್ ಆಗೋದ್ರಿಂದ ಬಸ್ಸಲ್ಲಿ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ನಾನೇ ಬೈಕಲ್ಲಿ ಡ್ರಾಪ್ ಮಾಡೋಣ ಅಂತ ಹೊರಟಿದ್ದು. ಹೋಗ್ತಾಗೆ ಔಟ್ಸೈಡ್ ಟಿಫನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಆದರೆ ಔಟ್ಸೈಡ್ ಫುಡ್ಡು ಸುಮ್ಮನೆ ಹೆಲ್ತಿಗೆ ಚೆನ್ನಾಗಿರಲ್ಲ ಅಂತ ನನ್ನ ವೈಫ್ ಬೆಳಿಗ್ಗೆನೇ ಮುದ್ದೆ ಮೊಳಕೆ ಹುಳಿಕಾಳು ಬಸ್ಸಾಂಬಾರು ಮಾಡಿಟ್ಟಿದ್ರು. ನೋಡಿ ಫ್ರೆಂಡ್ಸ್, ಆಲ್ರೆಡಿ ನನ್ನ ಮಗಳು ಮುದ್ದೆ ಬಾರಿಸ್ತಾ ಇದ್ದಾಳೆ. ಇವಾಗ ನೋಡಿ ನಮ್ಮ ಸಾರಥಿ ಮುದ್ದೆ ಬಸ್ಸಾರು ಮಜ್ಜಿಗೆ ಎಲ್ಲ ರೆಡಿ ಇದೆ. ಊಟ ಮಾಡಿ ನಂತರ ಮುಂದುವರಿಸ್ತೀನಿ ವಿಡಿಯೋನ. ಓಕೆ ಫ್ರೆಂಡ್ಸ್, ಫೈನಲಿ ಇವಾಗ ಊಟ ಆಯಿತು. ಹೊರಡ್ತಕ್ಕಂಥ ಸಮಯನ ಬಂತು. ಸಿಟಿ ಒಳಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಟ್ರಾಫಿಕ್ ಹೆವಿ ಇರೋದ್ರಿಂದ ಆನ್ ಟೈಮಿಗೆ ರೀಚ್ ಆಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೋಸ್ಕರ ಮೈಸೂರು ರೋಡ್ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ದಾರಿ ಮಧ್ಯದಲ್ಲಿ ಹಂಗೆ ಒಂದು ಪ್ಲೇಸ್ ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಸರಿ, ಹೊರಡೋಣ ಬನ್ನಿ. ನಮ್ಮ ಮನೆಯಿಂದ ಬರ್ತಾ ಒಂದು ಪ್ಲೇಸ್ ತೋರಿಸ್ತೀನಿ ಅಂತ ಹೇಳಿದ್ದೆ. ಮೈಸೂರು ರೋಡಿಂದ ಬರ್ತಾ ಔಟರ್ ರಿಂಗ್ ಟರ್ನ್ ಆದರೆ ಒಂದು 5 ಕಿಲೋಮೀಟ್ರ್ ಮುಂದೆ ಬಂದರೆ RR ನಗರದಲ್ಲಿ ಇರ್ತಕ್ಕಂಥ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ದೇವಸ್ಥಾನ ನೋಡಿ ಇದೇ ಸ್ನೇಹಿತರೆ. ಹಾಗೆ ಸಮಯ ತುಂಬ ಕಡಿಮೆ ಇರೋದ್ರಿಂದ ಇವಾಗ ಜಾಸ್ತಿ ಹೊತ್ತು ಇರೋಕ್ಕಾಗ್ತಿಲ್ಲ. ಮತ್ತೆ ಸಿಗೋಣ ಕಾಲೇಜಿನಂತ. ಓಕೆ, ಬಾಯ್ ಸ್ನೇಹಿತರೆ. ಆ ದೇವರು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ಳೋಣ. ಫೈನಲಿ ಕಾಲೇಜ್ ರೀಚ್ ಆದವು. ಎಲ್ಲ ಸ್ಟೂಡೆಂಟ್ಸ್ ಆಲ್ರೆಡಿ ಹೋಗ್ತಾ ಇದ್ದಾರೆ ಒಳಗಡೆ. ಸಮಯ ತುಂಬ ಕಡಿಮೆ ಇರೋದ್ರಿಂದ ನನ್ನ ಮಗಳು ಒಳಗಡೆ ಹೋಗ್ಬಿಟ್ಟಿದ್ದೀನಿ. ಆಲ್ ದ ಬೆಸ್ಟ್ ಹೇಳಿ ಒಳಗಡೆ ಕಳಿಸ್ಕೊಟ್ಟಿದ್ದೀನಿ. ಇವಾಗ ನಾವು ಇಲ್ಲಿಂದನೇ ಡ್ಯೂಟಿ ಸ್ಟಾರ್ಟ್ ಮಾಡ್ತಕ್ಕಂಥ ಸಮಯ. ಏನು ಡ್ಯೂಟಿ ನಮ್ಮದು ಫೀಲ್ಡ್ ವರ್ಕು ಹೇಗೆ ಮಾಡ್ತೀವಿ, ಯಾವ ಥರ ಡ್ಯೂಟಿ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಾನು. ಸಂಜೆ ನಮ್ಮ ಮಗಳನ್ನ ರಿಟರ್ನ್ ಪಿಕಪ್ ಮಾಡೋಕ್ಕೆ ನಮ್ಮ ವೈಫ್ ಬರ್ತಾ ಇದ್ದಾರೆ. ನಾನು ಡ್ಯೂಟಿಗೆ ಹೋಗಿದ್ದರಿಂದ ಮತ್ತೆ ಪಿಕಪ್ ಮಾಡೋಕ್ಕಾಗಲ್ಲ, ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್, ಹ್ಯಾವ್ ಎ ನೈಸ್ ಡೇ.